ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ರಾಜ ಭರತನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವನು ಒಳ್ಳೆ ಸಾಧಕನಾಗಿದ್ರೂ ಕೂಡ ಕೊನೆ ಗಳಿಗೆಯಲ್ಲಿ ಅವನ ಲಕ್ಷ್ಯವನ್ನ ಬಿಟ್ಟು ಜಿಂಕೆಯ ಮರಿ ಕಡೆ ಅವನಿಗೆ ಮಮತೆ ಮತ್ತೆ ಆಸಕ್ತಿ ಬಂದ ಕಾರಣದಿಂದ ಅವನಿಗೆ ಜಿಂಕೆಯ ಯೋನಿ ಸಿಕ್ತು. ಆ ಒಂದು ಜನ್ಮದಲ್ಲಿ ಅವನು ಹುಟ್ಟಿ, ಆದ್ರೆ ಅವನಿಗೆ ಹಿಂದಿಂದೆಲ್ಲ ನೆನಪಿತ್ತು ಅವನಿಗೆ. ಅದರಿಂದ ಏನಾಯ್ತು, ಅವನು ಮತ್ತೆ ತಪ್ಪು ಮಾಡದೆ ಅವನು ತನ್ನ ಸಾಧನೆಯನ್ನ ಮಾಡ್ತಾ ಇದ್ದ. ಆಮೇಲೆ 2ನೇ ಜನ್ಮದಲ್ಲಿ ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿ ಅಲ್ಲಿಂದ ಅವನು ಪರಮಗತಿಯನ್ನ ಪಡೆದ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಅದಕ್ಕೆ ಯಾರು ಒಂದ್ಸರಿ ಈ ಒಂದು ಸಾಧನೆಯ ಹಾದಿಯಲ್ಲಿ ಹೋಗ್ತಾರೋ, ಪರಮಾತ್ಮನ ಪ್ರಾಪ್ತಿಯ ಒಂದು ಲಕ್ಷ್ಯವನ್ನ ಇಟ್ಕೊಂಡು ಸಾಧನೆ ಮಾಡ್ತಾರೋ, ಅವ್ರಿಗೆ ಯಾವತ್ತೂ ಕೂಡ ಅವನತಿ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಜಗತ್ತಲ್ಲಿ ಬಹಳಷ್ಟು ಜನರು ಶ್ರೇಯಸ್ಸಿಗೋಸ್ಕರ ಸತ್ಸಂಗ ಮತ್ತೆ ಭಜನೆ, ಧ್ಯಾನ ಈ ರೀತಿಯ ಸಾಧನೆಗಳನ್ನ ಮಾಡ್ತಾರೆ. ಮತ್ತು ಅವರಿಂದ ಕೂಡ ಪಾಪಕರ್ಮಗಳು ಆಗ್ತಾನೆ ಇರುತ್ತೆ. ಇಂಥವರು ಬೇಕಾದಷ್ಟು ಜನ ನಮಗೆ ನೋಡೋದಕ್ಕೆ ಸಿಗ್ತಾರಲ್ಲ, ಅವ್ರ ಗತಿ ಏನಾಗುತ್ತೆ, ಇಂಥವ್ರು ಏನಾಗ್ತಾರೆ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅವ್ರಿಗೂ ಕೂಡ ದುರ್ಗತಿ ಅನ್ನೋದು ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ, ಯಾರಿಗೆ ಶಾಸ್ತ್ರಗಳಲ್ಲಿ ಮತ್ತೆ ಮಹಾಪುರುಷರಲ್ಲಿ ಶ್ರದ್ಧೆ ಇರುತ್ತೋ, ಈಗ ಭಜನೆ ಸತ್ಸಂಗ ಯಾರು ಮಾಡ್ತಾರೆ, ಅವರಿಗೆ ಶಾಸ್ತ್ರಗಳಲ್ಲಿ ನಂಬಿಕೆ ಇರುತ್ತೆ ಮತ್ತೆ ಶ್ರದ್ಧೆ ಇರುತ್ತೆ. ದೇವರ ಕೆಲಸಗಳನ್ನ ಮಾಡುವಂಥವ್ರು, ಮಹಾಪುರುಷರು, ಗುರುಗಳು, ಇಂಥವ್ರ ಬಗ್ಗೆ ಅವರಿಗೆ ಶ್ರದ್ಧೆ ಇರುತ್ತೆ. ಅವರಿಗೆ ಪಾಪಗಳ ಫಲಸ್ವರೂಪ ಭಯಾನಕ ದುಃಖಗಳು ಮತ್ತೆ ಘೋರ ನರಕ ಯಾತನೆಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥ ಮಾತಲ್ಲಿ ಅವರಿಗೆ ಪೂರ್ಣ ವಿಶ್ವಾಸ ಇರುತ್ತೆ. ಅಂದ್ರೆ ಅವರು ಧರ್ಮಗ್ರಂಥಗಳನ್ನ, ಶಾಸ್ತ್ರಗಳನ್ನ ಇದನ್ನೆಲ್ಲ ನಂಬ್ತಾರೆ. ಅದಕ್ಕೋಸ್ಕರನೇ ನಾವೇನಾದ್ರೂ ಪಾಪಗಳನ್ನ ಮಾಡಿದ್ರೆ ನಮಗೆ ದುಃಖ ಬರುತ್ತೆ, ನರಕ ಯಾತನೆಗಳು ಎಲ್ಲ ಸಿಗುತ್ತೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಮತ್ತೆ ಅದರಲ್ಲಿ ವಿಶ್ವಾಸ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ಅವರು ಸ್ವಭಾವ ದೋಷದಿಂದ ಆಗುವಂತ ಪಾಪಗಳಿಂದ ಕೂಡ ಬದುಕುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಮಾನ್ಯವಾಗಿ ಈಗ ನಾವು ಮಾತಾಡ್ಬೇಕಾದ್ರೇನೆ, ಇಲ್ಲ ಇನ್ನು ಏನೋ ಒಂದು ಮಾಡ್ಬೇಕಾದ್ರೆ ಕೆಲಸ, ಏನಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಪಾಪದ ಕೆಲಸಗಳನ್ನ ನಾವು ಮಾಡ್ತೀವಲ್ಲ, ಅದರಿಂದ ಕೂಡ ಅವರು ತಪ್ಪಿಸ್ಕೋಬೇಕಪ್ಪ ನಾವು ಅಂತ ಆ ರೀತಿಯ ಒಂದು ಮನಸ್ಥಿತಿ ಅವ್ರು ಇರುತ್ತೆ. ಅಂದ್ರೆ ಅವ್ರು ಗೊತ್ತಿದ್ದು ಪಾಪಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ, ಗೊತ್ತಿಲ್ಲದೆ ಆಗುವಂತ ಪಾಪಗಳನ್ನು ಕೂಡ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಅವರು ಭಜನೆ, ಧ್ಯಾನದ ಅಭ್ಯಾಸ ಕೂಡ ಮಾಡ್ತಾ ಇರೋದ್ರಿಂದ ಅವರ ಅಂತಃಕರಣ ಕೂಡ ಶುದ್ಧವಾಗ್ತಾ ಇರುತ್ತೆ. ಇಂಥ ಒಂದು ಅವಸ್ಥೆಯಲ್ಲಿ ಅವರ ಮೂಲಕ ತಿಳಿದು ಪಾಪ ಮಾಡುವಂತಹ ಒಂದು ಕಾರಣನೇ ಇರೋದಿಲ್ಲ. ಅವ್ರು ಮಾಡೋದಿಲ್ಲ, ಆ ರೀತಿ ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಆದ್ರೂ ಕೂಡ ಸ್ವಭಾವ ವಶದಿಂದ ಒಂದು ವೇಳೆ ಯಾರಾದ್ರೂ ಪಾಪಾಚಾರಿಗಳಾಗಿದ್ರೂ ಕೂಡ ಸತ್ಸಂಗ ಮತ್ತೆ ಭಜನೆ, ಧ್ಯಾನದ ಪ್ರಭಾವದಿಂದ ಅವರು ಕೂಡ ಪಾಪಾಚಾರದಿಂದ ಬಿಡುಗಡೆ ಹೊಂದಿ ಬೇಗನೆ ಅವರು ಧರ್ಮಾತ್ಮರಾಗ್ಬಿಡ್ತಾರೆ. ಅಥವಾ ಸ್ವಭಾವದಿಂದನೇ ಅವರಿಗೆ ಆ ರೀತಿಯ ಒಂದು ಏನಾದ್ರೂ ಒಂದು ಚಿಕ್ಕದು ಪಾಪಗಳನ್ನ ಮಾಡುವಂತ ಒಂದು ಸ್ವಭಾವ ಇದ್ರೂ ಕೂಡ ಈ ರೀತಿ ಸತ್ಸಂಗದಲ್ಲಿ ಮತ್ತೆ ಭಜನೆಗಳು ಇದನ್ನೆಲ್ಲ ಮಾಡ್ತಾ ಏನಾಗುತ್ತೆ, ಅದು ಕೂಡ ನಮ್ಮಿಂದ ಹೊರಟೋಗಿ ಧರ್ಮಾತ್ಮರಾಗ್ತಾರೆ. ಕ್ರಮಶಃ ಅವರ ಉತ್ಥಾನವೇ ಆಗುತ್ತೆ ಹೊರತು ಪತನವಾಗೋದಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿಂದ ಮುಂದೆ ಹೋಗ್ತಾರೆ ಹೊರತು ಅಲ್ಲಿಂದ ಅವರು ಕೆಳಗಡೆ ಬೀಳೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಸರಿ ಒಂದು ಒಳ್ಳೆ ಮಾರ್ಗದಲ್ಲಿ ನಾವು ಕಾಲಿಟ್ಟ ಮೇಲೆ ಅಲ್ಲಿಂದ ನಮ್ಗೆ ಒಳಿತೇ ಆಗುತ್ತೆ ಹೊರತು ಯಾವತ್ತೂ ಅದರಿಂದ ನಮಗೆ ಕೆಟ್ಟದ್ದಾಗೋದಿಲ್ಲ ಅಥವಾ ಪತನ ಆಗೋದಿಲ್ಲ ಅನ್ನೋದು ಅರ್ಥ. ಈ ವಿಷಯದ ಬಗ್ಗೆ 9ನೇ ಅಧ್ಯಾಯದ 30 ಮತ್ತೆ 31ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಯಾವ ಶ್ಲೋಕ ಅಂದ್ರೆ ಅಪಿ ಚೇತ್ಸು ದುರಾಚಾರೋ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನ್ ಹೇಳಿದಾನೆ, ಒಂದು ವೇಳೆ ಯಾರಾದ್ರೂ ಅತಿಶಯ ದುರಾಚಾರಿ ಆದ್ರೂ ಕೂಡ, ಅಂದ್ರೆ ಅವನು ಬರೀ ದುರಾಚಾರ ಮಾಡ್ತಾ ಇರ್ತಾನೆ, ಆದ್ರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನ ಭಜಿಸ್ತಾನೆ ಅಂತಂದ್ರೆ ಅವನನ್ನು ಕೂಡ ಸಾಧು ಅಂತಾನೆ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಅವನು ಯಥಾರ್ಥವಾದ ನಿಶ್ಚಯವುಳ್ಳವಾಗಿದ್ದಾನೆ. ಅಂದ್ರೆ ಏನು, ಭಗವಂತನ ಭಜನೆಗೆ ಸಮಾನವಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ ಅಂತ ಅವನು ಗೊತ್ತಿರುತ್ತೆ. ಆದ್ರೂ ಯಾವುದೋ ಕಾರಣದಿಂದ ಅವನು ದುರಾಚಾರಿ ಆಗಿರ್ತಾನೆ, ಆದ್ರೆ ಅವನು ಮನಸ್ಸಿನಿಂದ ಭಕ್ತನಾಗಿರ್ತಾನಲ್ಲ, ಅವನನ್ನು ಸಾಧು ಅಂತಾನೆ ತಿಳ್ಕೋಬೇಕು. ಅವನು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ, ಸದಾ ಕಾಲ ಇರುವಂತ ಶಾಂತಿಯನ್ನ ಪಡಿತಾನೆ. ನನ್ನ ಭಕ್ತ ಯಾವತ್ತೂ ನಾಶ ಆಗೋದಿಲ್ಲ, ಇದು ನಿಶ್ಚಯ ಪೂರ್ವಕವಾದಂತ ಸತ್ಯವನ್ನ ನೀನು ನನ್ನಿಂದ ತಿಳ್ಕೊ ಅಂತ ಅರ್ಜುನನಿಗೆ ಭಗವಂತ ಹೇಳಿದಾನೆ. ಅಂದ್ರೆ ಅವನ ಹಿಂದಿನ ಜನ್ಮದ
ಪಾಪಕೃತ್ಯದಿಂದನೋ ಏನೋ ಅವನು ದುರಾಚಾರಿ ಆಗಿದ್ರು ಕೂಡ ಈಗ ಅವನು ತನ್ನನ್ನ ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾನಲ್ಲ, ಅದಕ್ಕೆ ಅವನು ನಿಧಾನವಾಗಿ ಆ ಒಂದು ದುರಾಚಾರದಿಂದನೂ ಅವನು ಚೇಂಜ್ ಆಗಿ ಧರ್ಮಾತ್ಮನಾಗ್ತಾನೆ. ಯಾಕೆ ಅಂತಂದ್ರೆ ಒಂದ್ಸರಿ ಅವನು ನನ್ನ ಭಕ್ತ ಅಂತ ಅನ್ನಿಸ್ಕೊಂಡ್ಮೇಲೆ ಅವನು ಯಾವತ್ತೂ ಅವನತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ತಾತ ಎಂಬ ಸಂಬೋಧನೆಯ ಅಭಿಪ್ರಾಯ ಏನು? ಅಂದ್ರೆ ಇಲ್ಲಿ ತಾತ ಅಂತ ಕರೆದಿದ್ದಾರೆ ಅಂದ್ರೆ ಏನು? ಹೇ ಪ್ರೀತಿ ಪಾತ್ರನೇ ಅಂತ ಅರ್ಥ. ಅರ್ಜುನನನ್ನ ಆ ರೀತಿ ಕರೆದಿದ್ದಾನಲ್ಲ ಭಗವಂತ, ಅದಕ್ಕೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಇಲ್ಲಿ ತಾತ ಅನ್ನುವಂತ ಸಂಬೋಧನೆಯಿಂದ ಭಗವಂತ ನೀನು ನನ್ನ ಪರಮ ಪ್ರಿಯ ಸಖನು ಮತ್ತೆ ಭಕ್ತನೂ ಆಗಿದ್ಯಾ, ಮತ್ತೆ ನಿನಗೆ ಯಾವ ಮಾತಲ್ಲಿ ಭಯ ಇದೆ? ನನ್ನ ಭಕ್ತನಾಗಿದ್ಯಾ, ನನ್ನ ಸಖ ಆಗಿದ್ಯಾ ಅಂದ್ಮೇಲೆ ನಿನಗೆ ಯಾವ ಮಾತಿನ ಮೇಲೆ ಭಯ ಇದೆ ಅನ್ನುವಂಥ ಆಶ್ವಾಸನೆಯನ್ನ ಕೊಡ್ತಾ ಇದ್ದಾನೆ. ನನ್ನ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡುವಂಥವ್ರಿಗೂ ದುರ್ಗತಿ ಆಗೋದಿಲ್ಲ, ಅವರಿಗೇ ಉತ್ತಮ ಗತಿ ಸಿಗುತ್ತಾ ಇರಬೇಕಾದ್ರೆ ನಿನಗಾದ್ರೂ ಹೇಳೋದಾದ್ರೂ ಏನಿದೆ? ನೀನು ನನ್ನ ಪ್ರೀತಿ ಪಾತ್ರನಾಗಿರುವಂತವನು, ಪ್ರಿಯ ಸಖ, ಭಕ್ತ ಕೂಡ ಆಗಿದ್ಯಾ, ಇನ್ನ ನೀನ್ ಯಾವ ವಿಷಯಕ್ಕೆ ಹೆದರ್ಕೊಳ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ವಲ್ಪ ನನಗೋಸ್ಕರ ಸಾಧನೆ ಮಾಡ್ತಾರಲ್ಲ, ಸ್ವಲ್ಪ ಸಾಧನೆ, ಅವ್ರಿಗೆ ದುರ್ಗತಿ ಸಿಗೋದಿಲ್ಲ ಅಂದ್ಮೇಲೆ ನೀನು ನನ್ನ ಪ್ರೀತಿ ಪಾತ್ರನಾಗಿರುವಂತವನು, ನನ್ನ ಸಖ, ಭಕ್ತ, ನನ್ನ ಜೊತೆ ಯಾವಾಗ್ಲೂ ಇರುವಂತವನು, ನೀನ್ ಯಾಕೆ ಹೆದರ್ಕೊಳ್ತಾ ಇದೀಯಾ ಅನ್ನೋ ರೀತಿಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.